ಮಾತಾಡ್ತಾರೆ. ನಮ್ಮ ಹಾಡಿಗಳಲ್ಲಿ ಜನಗಳಿದ್ದಾರೆ, ತಾಲೂಕಲ್ಲಿದ್ದಾರೆ, ಹಾಡಿಗಳಲ್ಲಿ ಜನ ಇದ್ದಾರೆ. ಆದರೆ ಸೇರ್ಕೊಂಡಿರೋದು ಕಡಿಮೆ. ಬೇಕಂತ ಹೇಳಿ ಒಂದು 5-6 ಜನ ತಾಲೂಕು ಮಟ್ಟದಲ್ಲಿ ಓಡಾಡ್ತಾ ಇದ್ವಿ. ನಮ್ಮ ಜೊತೆಗೆ ಸಾಹೇಬರು ಓಡಾಡೋದು ಯಾವುದು ನಮ್ಮ ಮನೆಗಲ್ಲ. ಏನಂತ ಮಾತಾಡ್ತಾರೆ, ಅವಳು ಸ್ವಂತ ವಿಚಾರಕ್ಕೆ ಹೋಗ್ತಾಳೆ, ಅವರು ಸ್ವಂತ ವಿಚಾರದಲ್ಲಿ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ, ನಮಗೇನಂತೆ ಅನ್ನೋ ಜನ. ಇಲ್ಲಿ ಬರೋದು ಒಬ್ರು ಮನೆಗಾಗಿ ಅಲ್ಲ, ಇಲ್ಲಿ ಸಂಸ್ಥೆಯಲ್ಲಿ ಸಾಹೇಬರು ಇರೋದು ಒಬ್ಬರೇನು, ಜನ ಇರೋದು ಎಲ್ಲಿದ್ದೀವಿ, ಎಷ್ಟು ಕಾಲೋನಿಗಳಲ್ಲಿದ್ದೀವಿ, 35 ಹಾಡಿಗಳೆಲ್ಲ ನಾವು ಬೇರೆ ಜನರು ವಾಸ ಮಾಡ್ತಾ ಇದ್ದೀವಿ. ಎಲ್ಲರೂ ಕರೆಕ್ಟೇ ಇದ್ದೀವಾ? ಇಲ್ಲ, ಎಲ್ಲರಿಗಿರೋದು ತೊಂದರೆನೇ. ಅದಕ್ಕೋಸ್ಕರ ನಾವೇನಾಗಬೇಕು, ಒಂದು ಮೀಟಿಂಗ್ ಅಂತ ಹೇಳಿ ಹೇಳಿದಾಗ ಇಲ್ಲಿ ಏನು ನಡೀತದೆ, ಯಾಕೆ, ಏನು, ಎತ್ತ ಅಂತ ಹೇಳಿ ಜನಗಳು ಬರೋದನ್ನು ಕಲಿಬೇಕು. ಜನ ಬಂದು ಕೇಳುವಾಗ ಈ ಸರ್ಕಾರ ತಂದು ನಮ್ಮ ಮನೆ ಬಾಗಿಲು ಕೊಡಲ್ಲ, ಹುಡಿಕೊಂಡು ಬರಲ್ಲ. ನಾವು ಇರೋ ಜನಕ್ಕೆ ಕೇಳಕ್ಕೆ ಹೋಗ್ಬೇಕು. ಕೊಟ್ಟಿರೋಂಥದ್ದಲ್ಲಿ ಕಿತ್ಕೊಳ್ಳಿಕ್ಕೆ ಇದ್ದಾರೆ, ದಬಾಯಿಸ್ತಿದ್ದಾರೆ. ಕೇಳೋರು ಯಾರು? ಇವತ್ತಂದ್ರೆ ನನಗೆ ಅದೇ ಸಿಗುತ್ತೆ, ನಾನು ಕೂಲಿಗೆ ಹೋದ್ರೆ ಕೂಲಿ ಸಿಗುತ್ತೆ, ಇರೋ ತನಕ ಕೂಲಿ ಮಾಡ್ತೀವಿ ಅಂತ ಹೇಳಿ. ಇವತ್ತು ನನಗೆ ಶಕ್ತಿ ಇಲ್ಲ ಕೂಲಿ ಮಾಡ್ಲಿಕ್ಕೆ, ಮನೇಲಿ ಕೂತ್ಕೊಳ್ತೀವಿ. ಕೂಲಿ ಮಾಡಿಸ್ಕೊಳ್ಳೋರು ತಂದು ಕೊಡ್ತಾರ ಅಥವಾ ಸರ್ಕಾರ ತಂದು ಕೊಡ್ತಾರ, ಅಲ್ಲ ನಾವು ಮಾಡ್ಕೋಬೇಕು. ಅದಕ್ಕೆ ಪ್ರತಿಯೊಬ್ಬರು ಪ್ರತಿಯೊಂದು ಹಾಡಿ ಕಡೆನೂ ಜನಗಳೇ ಎಚ್ಚೆತ್ಕೊಳ್ಳಿ. ಈಗ ಏನು ಹೇಳ್ತಾರೆ, ನಾವು ಹೇಳಿದಾಗ ಕುಡಿತ ಬಿಡಿ, ಸರ್ಕಾರ ಮಾಡಿದೆ ದೊಡ್ಡದಾಗಿ ತಪ್ಪು, ಬರೋದು ಜನರ ಮೇಲೆ ಬರೋದು. ಇದಕ್ಕೆ ನಾವೇನು ಮಾಡಬೇಕು, ಕುಡಿಯೋದನ್ನ ಬಿಡಬೇಕು, ಇಸ್ಪೀಟ್ ಆಡೋದನ್ನ ಬಿಡಬೇಕು, ಗುಡ್ಡಗಳನ್ನ ಬಿಡಬೇಕು, ಸಂಪಾದನೆ ಮಾಡಬೇಕು, ಆಸ್ತಿಗಳಿದ್ರೆ ಉಳಿಸ್ಕೋಬೇಕು. ಇಲ್ಲೇ ಇರೋರಿಗೆ ಹೋರಾಟಗಳ ಮುಖಾಂತರದಲ್ಲಿ ಸಹಾಯ ಮಾಡಬೇಕಲ್ವಾ, ಸಪೋರ್ಟ್ ಮಾಡಬೇಕಲ್ವಾ. ಇದಕ್ಕೆ ನಾವೇನು ಮಾಡಬೇಕು, ಪ್ರತಿಯೊಂದು ಹಾಡಿಂದಲೂ ಮುಂದೆ ನಿಂತ್ಕೊಳ್ಳೋ ಜನಗಳು ಹೋಗಿ ಕೇಳಂಥದ್ದಾಗಬೇಕು. ಈಗ ಇಲ್ಲಿ ಬಂದಿದ್ದೀವಿ ಅಂತ ತಿಳ್ಕೊಳ್ಳಿ, ಇಷ್ಟೊಂದು ವಿಚಾರಗಳನ್ನ ಹೇಳೋದು ಮನೆ ಕುತ್ಕೊಂಡಿದ್ರೆ ಸಿಗ್ತಿತ್ತ? ಈ ಮಾತಾಡಿದವ್ರಿಗೂ ವಿಚಾರಗಳು ಗೊತ್ತಾಗ್ತಿತ್ತ? ಸಾಹೇಬರು ಮನೆಗೆ ಮಾಡ್ತಾ ಇದ್ದಾರಾ, ಅಲ್ಲ ಅಥವಾ ಹೋಗೋರು ಮನೆಗೆ ಮಾಡ್ತಿದ್ದಾರ? ಪ್ರತಿಯೊಂದು ಜನಗಳಿಗೆ ಒಂದು 5-6 ಜನ ಲೀಡರ್ಗಳಿಗೆ ಇರಲಿ. ಸಂಘ, ಮಹಿಳಾ ಸಂಘ, ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಜನತಾ ಪಾರ್ಲಿಮೆಂಟ್ ಅಧ್ಯಕ್ಷರು ಇದ್ದಾರೆ. ಅವ್ರು ಒಂದು 5-6 ಜನ. ಇದಕ್ಕೆ ನೀವು ಜನಗಳು ಬೆಂಬಲ ಕೊಡೋದಿದ್ರೆ ಕರೆಕ್ಟಾಗಿ ಹೇಳಿ, ಹೋಗಿ ಹಾಡಿಗಳಲ್ಲಿ ಮೀಟಿಂಗ್ ಮಾಡಿ ಕರೆಕ್ಟಾಗಿ ಹೇಳಿ. ಇದಕ್ಕೆ ನಮಗೋಸ್ಕರ ಅವರು ದುಡಿತಿದ್ದಾರೆ, ತಾಲೂಕು ಜನ ಇದ್ದಾರೆ ಅಂತೇಳಿ ಉಳಿಸ್ಕೋತಾ ಇದ್ದಾರೆ. ಇದಕ್ಕೆ ನಾವು ಮಾಡ್ಬೇಕನ್ನೋದಿದ್ರೆ ಇನ್ನು ಮುಂದೆ ಸಾಹೇಬರೊಳಗಡೆ ಬಂದು ಮಾತಾಡಿ ಇರೋರು, ಇಲ್ಲ ಬೇಡ ಅಂತ ಹೇಳಿದ್ರೆ ಕ್ಲೋಸ್ ಮಾಡಿ. ನಮಗೂ ನಾಚಿಕೆ ಆಯ್ತದೆ ಹೆಂಗೆ ಅಂತ ಹೇಳಿ. ಒಂದು ವಿಚಾರಗಳನ್ನ ಮಾತಾಡ್ಬೇಕಾದ್ರೆ ಏನು ಹೇಳ್ತಾರೆ, ಜನಗಳೇ ಇಲ್ಲ, ಜನರಿಗೆ ಬೇಡ, ಅವ್ರಿಗೆ ಏನು ಗೊತ್ತಿದೆ, ಮುಗ್ಧ ಜನರು, ಏನು ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ, ಹೆದರ್ಕೊಂಡು ಬರಲ್ಲ ಅಂತ ಹೇಳ್ತಾರೆ. ನಮಗೆ ನಾಚಿಕೆದಾರಿ ಇನ್ನೇನಾಗುತ್ತೆ? ಅಷ್ಟು ವರ್ಷ ಹೋರಾಟಗಳು ಮಾಡಿ ಹಿಂದಿನೆಲ್ಲ ಮಾಡಿದ ಕಷ್ಟಗಳಲ್ಲಿ ನಡ್ಕೊಂಡು ಹೋಗ್ತೀವಿ. ಇವಾಗಾದ್ರೂ ಬಸ್ಸಲ್ಲಿ ಬರ್ತೀವಿ, ಹಿಂದೆಲ್ಲ ಭಾಳನೇ ಕಷ್ಟಪಡ್ತೀವಿ, ನಮಗೆ ನೋವಾಗುತ್ತೆ. ಹೀಗೆ ಪ್ರತಿಯೊಂದು ಹಾಡಿಗಳಲ್ಲೂ ಜನಗಳು ಮೀಟಿಂಗ್ ಮಾಡಿ, ಜನಗಳ ಮನೋಭಾವನೆ ಅವರು ಮನವರಿಕೆ ಮಾಡಿ, ವಿಚಾರಗಳಲ್ಲಿ ಎಲ್ಲರಿಗೂ ಹೇಳಿ, ನೇರವಾಗಿ ಹೇಳಿ. ಕುಡಿಯೋರನ್ನ ಫಸ್ಟು ಕುಡಿಯೋರು ಬಿಡಿ, ಅವ್ರೊಂದು ಒಗ್ಗಟ್ಟಾಗಿ, ನಂತರ ಮಾರಾಟ ಮಾಡೋರನ್ನ ನಿಲ್ಲಿಸಿ. ಇಲ್ಲ ಅಂತ ಹೇಳಿದ್ರೆ ಹೋಗಿ ಕೊಡಿ, ಒಂದು ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ಕೊಡ್ತಾರೆ, ಹೇಳ್ತಾರೆ, ಒಂದಷ್ಟು ಜೋಗಿ ಕಾಸು ಕೊಟ್ಟರೆ ಇಸ್ಕೊಂಡು ಹೋಗ್ತಾರೆ. ಅದು ಹುಡ್ಕೊಳ್ಳೋದು ಯಾರು? ನಾವೇ. ಅದಕ್ಕೆ ನಾವು ಜವಾಬ್ದಾರ ಆಗಬೇಕು. ಹಾಡಿಗಳಲ್ಲಿ ಗ್ರಾಮಸ್ಥರಾಗಬೇಕು, ಯಜಮಾನರುಗಳು ಮೇಲಿರಬೇಕು, ಜನಗಳು ಮೇನಾಗಿರಬೇಕು. ಆ ನಂತರ ಸಂಸ್ಥೆಯ ಸ್ವಯಂ ಸೇವಾ ಸಂಸ್ಥೆ ಕೆಲಸ ಮಾಡ್ತಾ ಇದೆ, 40-45 ವರ್ಷಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಾವೇನಾದರೂ ಕಷ್ಟಪಟ್ಟು ಕೆಲಸ ಮಾಡಿ ಸಂಸ್ಥೆಗೆ ಏನಾದ್ರು ಕೊಡ್ತಾ ಇದ್ದೀವಾ? ಅವರು ಸಹಾಯಧನ ತಗೊಂಡು ಗಿರಿಜನರಿಗೆ ಹೇಳೋರೆಲ್ಲ ಕೇಳೋರೆಲ್ಲ ಅವ್ರಿಗೆ ಸ್ವಲ್ಪ ಮುಂದೆ ಬರೋ ತನಕ ಕೆಲಸ ಮಾಡೋಣ ಅಂತ ಒಳ್ಳೆ ಮನಸ್ಸಲ್ಲಿ ಮಾಡ್ತಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆಯವರಿಂದ ಫಂಡ್ ಬರೋ ತನಕ ನಿಲ್ಲಬೇಕು, ನಂತರ ಹೋಗ್ಬೇಕು, ಆ ಥರ ಮಾಡ್ತಿದ್ರು. ಇವ್ರು ಏನು ಮಾಡಿದ್ದಾರೆ, ಏನೋ ಒಂದು ಗುರಿ ಕಾಣಿಸ್ಬೇಕು. ಕೇಳಿದ್ರು ನಮ್ಮನ್ನು, ಈಗ ನೋಡಪ್ಪ ಜನಗಳು ಬರಲ್ಲ, ಈಗ ನಮಗೂ ಸಾಕಾಯಿತು, ಅವ್ರು ಬೇರೆ ಕಡೆ ಬೇರೆ ದಾರಿ ಹುಡುಕಿ ಕೆಲಸ ಮಾಡ್ಕೋತಾರೆ, ನಾವು ಬೇಡ ಅಲ್ಲ ಅಂತ. ಅದಕ್ಕೆ ನಾವು ಮಾತು ಹೇಳಿದ್ವಿ, ಇಲ್ಲೊಂದು 5-6 ಜನ, ಸರ್ ನಮ್ಮ ಜನರು ನಾವು ಸೇರಿಸ್ತೀವಿ, ಜನಗಳ ಬಗ್ಗೆ ನಾವು ಹೇಳ್ತೀವಿ, ನೀವು ಬಿಟ್ಟು ಹೋಗ್ಬೇಕು. ನೀವು ಬಿಟ್ಟು ಹೋದ್ರೆ ನಾಳೆ ದಿನದಲ್ಲಿ ನಿಮ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ನಮ್ಮ ಜನ ಹೋಗಿ ಅಷ್ಟೊಂದು ಕೇಳೋಷ್ಟು ನಮ್ಗೆ ಇಲ್ಲ, ನೀವು ಬೆಂಬಲ ಇದೆ ಅಂತೇಳಿ ನಾವು ಕೇಳ್ಕೊಳ್ಳೋದು. ಇದು ನಾವು ಯಾರ ಪರ ಕೇಳಿದ್ವಿ? ನಾವು ಒಬ್ಬೊಬ್ರು ಮನೆಗೆ ಕೇಳಿದ್ವಾ, ಅಲ್ಲ ಇಡೀ ನಮ್ಮ ತಾಲೂಕಿನ ಜನಗಳಿಗೆ ಕೇಳಿದ್ವಿ. ಒಂದು ಅರ್ಜಿ ಕೊಡಬೇಕಾದ್ರೂ ಇವರು ಅಧ್ಯಕ್ಷರು ಹೋಗ್ತಾರೆ, ವಿಠಲಣ್ಣ ಅವ್ರು ಹೋಗ್ತಾರೆ, ಹರ್ಷ ಅವ್ರು ಹೋಗ್ತಾರೆ, ಆಮೇಲೆ ನಾವು ಒಂದು ಕಡೆ ಓಡಾಡ್ತೀವಿ.
ಈ ಅಜ್ಜಿ ಜಮೀನಿಗೋಸ್ಕರ ಅಜ್ಜಿ ನಡುತ್ತಿದ್ದಾರೆ. ಅವ್ರ ಮನೇಲಿ ಮಕ್ಕಳಿಲ್ವ, ಮೊಮ್ಮಕ್ಕಳಿಲ್ವ, ಅವ್ರು ಬರ್ತಿದ್ದಾರೆ, ಅವ್ರ ಜೊತೆ ಯಾರಾದ್ರೂ ಬರ್ತಿದಾರ? ಈಗ ಹುಟ್ಟು ಸಾವು ಇದೆ, ಸತ್ಯವೋ ಇಲ್ವೋ ಅಂತ ತಿಳ್ಕೊಳ್ಳಿ. ಹುಡ್ಕೊಳ್ಳೋದು ಯಾರಿಗೆ ಜಮೀನು? ಅವ್ರ ಮನೇಲಿ ಅವ್ರು ಯಾಕೆ ಕೊಡ್ಬಾರ್ದು? ಇದಕ್ಕೆ ಸಂಸ್ಥೆ ಕೊಟ್ಬಿಡ್ತೀವ ಅಥವಾ ಬೆಳೆ ಬೆಳಿತೀವಿ ಅಂತ ತಿಳ್ಕೊಳ್ಳಿ. ವಿಜಯಗಿರಿಗೆ ಅವರು ಸ್ಮಶಾನ ಕೂಡ ಇರಲಿಲ್ಲ. ಅಂಥ ಜನಾಂಗನ ಗುರುತಿಸಿ ಯಜಮಾನರು ಕೂಡ ಅವರು ತಂದು ಕೂರಿಸಿದ್ರು ಕೊಟ್ರು. ಯಾರಾದರೂ ಬೆಳೆ ಬೆಳಿತೀವಿ ಅಂತೇಳಿ ಅವ್ರಿಗೆ ಒಂದಿಷ್ಟು ತಗೊಳ್ಳಿ ಸರ್ ಹೊಸ ಪದಾರ್ಥಗಳು ಬೆಳೆದೀವಿ ಅಂತ ಕೊಡ್ತಾ ಇಲ್ವಾ? ಇಲ್ಲ ಒಂದಿಷ್ಟು ಹಣ ತಗೊಳ್ಳಿ ಅಂತ ಕೊಟ್ಟಿದೀವ? ಇಲ್ಲ. ಸುಮ್ಮನೆ ಹೇಳೋದು ಬೆಳೆದಿದ್ದಾರೆ ನಮ್ಮಿಂದ ನಮ್ಮಿಂದ ನಮ್ಮಿಂದ. ಅದು ಮಾತನ್ನ ಬಿಟ್ಟು ಜನಗಳು ಒಂದು ಒಗ್ಗಟ್ಟಾಗಿ ಫಸ್ಟು ಹಾಡಿಗಳಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡಿ ಸಂಘಟನೆ ಮಾಡೋದನ್ನ ಕಲೀರಿ. ಸಂಘ ಬೇಡವೇ ಬೇಡ, ನಮಗೆ ಅಲ್ಲೇ ಸಾಕು, ಕೂಲಿ ಸಿಗ್ತದೆ, ರೈತರ ಮನೆಯೇ ಸಾಕು, ಕೊಡಗು ಸಾಕು, ನಾವು ಸೋತಾಗ ಅವರೇ ನೋಡ್ಕೊಳ್ತಾರೆ ಅನ್ನೋದಿದ್ರೆ ಏನು ಬೇಡ. ಇರೋ ಜಮೀನು ಕೊಟ್ಬಿಡಿ, ಕೂಲಿ ಕೊಟ್ಕೊಂಡು ಅಷ್ಟೇ ನಾನು ಹೇಳೋದು. ಯಾಕೆಂದರೆ ನನಗೆ ತುಂಬ ಬೇಜಾರಾಗಿದೆ. ನಾನು ವೀರಸಳ್ಳಿ ಕಾಡು ಪ್ರವಾಸಕ್ಕೆ ಹೋಗುವಾಗ ನನ್ನ ತಮ್ಮಂದು ಮೊಮ್ಮಗು ಇದ್ದಾನೆ, 5 ವರ್ಷದವನು, ಶುದ್ಧ ಚಿಕ್ಕವನು ಉಳ್ಳ. ಆ ಮಗು ನಾನು ಹೋದ ಜಾಗಕ್ಕೆ ಉಳಿಯೋದಿಲ್ಲ. ಅವನ ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕೊಂಡು ಬಂದಿದ್ದೀನಿ. ವಿಜಯಗಿರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ವೀರಸಳ್ಳಿಗೆ ಹೋಗಿದ್ದೀನಿ, ಕೆರೆಡಿಗೆ ಹೋಗಿದ್ದೀನಿ, ಕಪ್ಪನಕಟ್ಟೆ ಆಡಿಗೂ ಹೇಳಿದ್ದೀನಿ. ನಮ್ಮೂರಲ್ಲಿ ಮೀಟಿಂಗ್ ಮಾಡಿ ಹೇಳಿ ಫೋಟೋ ಗಿಟ ಎಲ್ಲ ತೆಗೆದಾಯ್ತು. ಸುಮಾರು ಜನನೇ ಇದ್ರು, 18 ಜನ ಇದ್ರು. ಆಯಿತು ಹೋಗ್ಬೇಕು, ಸರಿ ಹೋಗೋಣ, 22ನೇ ತಾರೀಕು ಹೋಗ್ಬೇಕು. ಜನ ಹೇಳಿ ನನ್ನ ಜೊತೆಗೆ ಬಂದಿದ್ದಿಬ್ರೆ. ಯಶೋಧನು ಅರಣ್ಯ ಕಮಿಟಿಯಲ್ಲಿದ್ದಾರೆ. ಯಶೋಧ ಬಂದರು, ಪುಣ್ಯತಾತನೇ ಅಂತಿ ಆ ಅಜ್ಜಿ ಬಂದರು. ಜನಗಳೇನಾದ್ರು ಹೇಳೋ ಕಡೆಗೆ ಜನ ಬರಬೇಕಾ, ಕೂಲಿ ಕೊಟ್ಬಿಟ್ಟು ಇರೋ ಕಡೆಗೆ ಜನ ಬರಬೇಕಾ? ಅದಕ್ಕೆ ಫಸ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ನಮಗೆ ಜನ ಇಲ್ಲ ಅಂತ ಹೇಳಿದ್ರೆ ತಾಜಾ ಹೋಟೆಲ್ ನಾವು ನಿಲ್ಸಕ್ಕಾಯ್ತಿಲ್ಲ. ಹಂಗಾರೆ ಪುಡಿ ಹಾಕವ್ರೆ, ಕುಗೀರ್ ಪುಡಿ ಹಾಕವ್ರೆ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಅದು ನಾವು ಒಂದು ಮನೆಗೆ ಮಾಡಿದ್ರೆ ಎಲ್ಲ ತಾಲೂಕು ಜನಗಳಿಗೆ ತಾನೆ. ಅದಕ್ಕೆ ಫಸ್ಟು ನಮ್ಮ ತಾಲೂಕಲ್ಲಿ ಜನಗಳು ಒಗ್ಗಟ್ಟಾಗಿ, ಬೇರೆ ತಾಲೂಕಲ್ಲಿ ಆಗಲಿ, ಕೋಟೆ ತಾಲೂಕಲ್ಲಿ ಆಗಲಿ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ. ನಮಗೆ ಇಲ್ಲ ಆಗಿರೋದೇ ನಮ್ಮ ಉಸುರು ತಾಲೂಕು. ಅದಕ್ಕೆ ಜನಗಳು ಹೋಗಿ ಹಾಡಿಗಳಲ್ಲಿ ಮೀಟಿಂಗ್ ಮಾಡಿ ವಿಚಾರಗಳನ್ನ ಹೇಳಿ ನೇರ ನೀವೇ ಮಾತಾಡಿ. ನೀನು ಯಾವಾಗಲೂ ದುಡ್ಡು ತಂದು ಕೊಡ್ತೀಯ, ನಮ್ಮ ಇಷ್ಟ ನಾವು ಕುಡಿತೀವಿ ಅಂತಾರೆ ಅಂತ ಕೊಡ್ಕೊಳ್ಳೋಂತಾರೆ ಬಿಟ್ಟಾಗಿ. ಇಲ್ಲಾಂದರೆ ಅವ್ರಿಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಡಿ. ಯುವಕರದು ಒಂದು ಸಂಘಟನೆ ಮಾಡಿ, ಸಂಘಟನೆಯವ್ರಿಗೆ ಕೊಡಿ. ಯಜಮಾನಿಕೆಗೆ ಬಗ್ಗದಿಲ್ಲ ಅವರು, ಯುವಕರ ಸಂಘಕ್ಕೆ ಕೊಡಿ. ಯುವಕರದೊಂದು ಗ್ರೂಪ್ ಮಾಡಿ ಅವ್ರು ಬಿಡಿಸ್ತಾರೆ, ಒಂದು ಕ್ರಮ ತಗೋತಾರೆ. ಆ ಥರದಲ್ಲಿ ಒಗ್ಗಟ್ಟಾಗಿ ಮಾಡೋದು. ಈಗ ಅವ್ರು ಏನು ಹೇಳಿದರು, ಕುಡಿತದ ಬಗ್ಗೆ ಸರ್ಕಾರ ಬೇಕಾದಷ್ಟು ಮಾಡಿ ಜನಗಳ ಬುದ್ಧಿ ಕಲಿಬೇಕಂತಲೇ ಹೇಳೋದು. ಭಾರ ಹಾಕೋದು ಯಾರಿಗೆ? ನಮಗೆ. ಯಾಕೆ ನಾವು ಕುಡಿತಾ ಇದ್ದೀವಿ, ಮತ್ತು ಹುಡುಗಗಳ ಮಕ್ಕಳು ತಿಂತಾರೆ, ಹೆಂಗಸರು ತಿಂತಾರೆ, ಕಡ್ಡಿ ಪುಡಿ ಪ್ರತಿಯೊಂದು ತಿಂತಾರೆ. ಅವ್ರು ಹೇಳೋದಾದ್ರ ಮೇಲೆ ಫಸ್ಟ್ ನಮ್ಮ ಮೇಲೆ ಕೊಡ್ಸೋದು. ನೀವು ಫಸ್ಟ್ ಸರಿಯಾಗಿ ನೀವು ಬಿಡಿ, ಅವರಾಗಿ ಅವ್ರು ತಂದ್ಕೊಡ್ತಾರೆ, ನೀವಾಗೆ ಕುಡಿಯೋಕೆ ಹೋಗಿದ್ರೆ ನಾವು ಉಳಿತದೆ. ಒಂದು ಕಡೆಗೆ ನಾವು ಒಪ್ಕೋಬೇಕಾಗಿತ್ತು. ಅದಕ್ಕೆ ನಮ್ಮವರು ಜಾಸ್ತಿ ಹೆಚ್ಚು ಗಮನ ಕೊಟ್ಕೊಂಡು ಸಂಸ್ಥೆ ಇರೋವತ್ತಿಗೆ ಹೆಂಗೋ ಪರವಾಗಿಲ್ಲ, ಎಲ್ಲದರಲ್ಲೂ ಮುಂದೆ ನಿಂತಿದ್ದಾರೆ. ಅವ್ರಿಗೆ ಹಿಂಭಾಗ ನಾವು ಇರಬೇಕು, ನಾವು ಮಾಡ್ತೀವಿ. ಅವರು ಜನಗಳು ಬಂದರೆ ನಾವು ಬಾಗಿ ಮುಚ್ಚಿ ಕೊಡೋದಿಲ್ಲ. ಒಳ್ಳೆ ಭಾವನೆ ಇದೆಯಲ್ಲ, ಒಳ್ಳೆ ಮನಸ್ಸು ಇದೆಯಲ್ಲ, ಅದನ್ನು ಎಲ್ಲರೂ ಅಳವಡಿಸ್ಕೊಂಡು ನಮ್ಮ ಮುಂದೆ ಅದು ಬೆಳಕಿದ್ದಂಗೆ ಇರೋದು. ಇರೋಷ್ಟು ದಿನದಲ್ಲಿ ಒಗ್ಗಟ್ಟಾಗಿ ಜನಗಳೆಲ್ಲ ಎಚ್ಚೆತ್ಕೊಂಡು ಹೋರಾಟಗಳಿಗೆ ಭಾಗಿಯಾಗೋದ್ರ ಥರದಲ್ಲಿ ಜನಗಳಿಗೆ ಮಾಡಿ. ನನಗೆ ಮಹಿಳೆಯರಲ್ಲಿ ನಾವು ಹಿಂದೆ ಮಾಡುವಾಗ ನನಗೆ ಖುಷಿ ಆಗ್ತಿತ್ತು. ಬರ್ತಾ ಹಿರಿಯರೇ ಬರೋದು, ಇವತ್ತಲ್ಲಿ ಯಾರೂ ಬರೋಲ್ಲ. ಯಾಕೆ ಇದ್ರ ಅರಿವೇನೇ ಇಲ್ಲ ಅವರಿಗೆ. ಸಂಘಟನೆ ಅಂದರೆ ಏನಾದ್ರು ಕೊಡೋದಿದ್ರೆ ಒಂದ್ಸರಿ ಏನು ಮಾಡ್ತಾರೆ, ಇವಾಗ ಓಟಲ್ಲಿ ಗೆಲ್ತಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಓಟ್ ಬೇಕು ಅಥವಾ ಒಂದು ಕಾರ್ಯಕ್ರಮ ಬೇಕು, ಅದಕ್ಕೆ ಜನಗಳು ಬೇಕು. ಒಂದು 500 ಕೊಡ್ಬೋದು ಅಥವಾ 100 ಕೊಡ್ಬೋದು. ವರ್ಷ ಪೂರ್ತಿ ಕೊಡ್ತಾರ? ವರ್ಷ ಪೂರ್ತಿ ಕೊಡೋದಾದ್ರೆ ಹೇಳಿ. ವರ್ಷ ಪೂರ್ತಿ ಕೊಡಲ್ಲ, ಒಂದು ದಿನಕ್ಕೆ ಮಾತ್ರ. ಅಲ್ಲಿ ಊಟ ಹಾಕ್ತಾರೆ, ಒಂದು 100 ಕೊಡ್ತಾರೆ, ಮುಗೀತು. ಪ್ರತಿಯೊಂದಕ್ಕೂ ಕಷ್ಟಪಟ್ಟು ದುಡಿಯೋರು ಯಾರು, ಮಾಡೋರು ಯಾರು, ಕೇಳೋರು ಯಾರು, ಹೇಳೋರು ಯಾರು? ನಾವೇ ಮಾಡಬೇಕು. ಮತ್ತೆ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ ಈಗ ನಮಗೆ ನಾನೇ ಉದಾಹರಣೆ ಹೇಳ್ತೀನಿ. ನಾನೇ ಸತ್ತೋಗುತ್ತೆ ನಿಂತ್ಕೊಳ್ಳಿ, ನನ್ನ ಎಲ್ಲಿ ಹಾಕ್ಬೋದು? ನಾಯಿಗಳ ತಗೊಂಡಿಗೆಲ್ಲ ಬಿಸಾಡ್ತಾರೆ, ಅದಕ್ಕೆ ದನಗಳ ಎಲ್ಲ ತೊಗೊಂಡೋಗಿ ಹಾಕಿರ್ತಾರೆ. ನಾಯಿ ನೆರಿಗಳು ಅದಕ್ಕಾಗಿರ್ತದೆ, ತಿಂತದೆ. ಆ ಥರ ಮನಸ್ಸನ್ನ ಬಿಸಾಡೋಕ್ಕಾಗುತ್ತಾರೆ? ಅದಕ್ಕೆ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಳಿ. ಸರ್ಕಾರ ಎಲ್ಲ ಕೆಲಸ ಮಾಡ್ತಾರೆ, ನಾವು ಕೇಳಲಿಲ್ಲ ಅಂತ ಹೇಳಿದ್ರೆ ಬಾತ್ರೂಮು ಕೂಡ ಹಕ್ಕುಪತ್ರ ಕೊಟ್ಬಿಡ್ತಾರೆ.
ಆಯ್ತಾ. ಬಾತ್ರೂಮು ಕೂಡ ನಮ್ಮದೇ ಬಳಸುವಂಥ ಬಾತ್ರೂಮಿಗೆ ಕೂಡ 10 ಕೊಟ್ಟರೆ ಕೊಡ್ತಾರೆ. ನನ್ನ ಬಾತ್ರೂಮ್ ಅಂತ ನಾನು ಹೇಳಿಲ್ಲ ಅವರು. ಯಾಕೆ ಅಂತ ಹೇಳಿದ್ರೆ ನನಗೆ ಬೇಜಾರಾಗಿದೆ ಸ್ಮಶಾನದಲ್ಲಿ. ಒಬ್ಬರು ರೈತರು ಯಾವಾಗಲೂ ಅವರು ಕಾಂತೇಗೌಡ 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 ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಯ್ತಿದ್ರು ಅವರು. ಸರಿಗೆಲ್ಲ ಬೇಜಾರಾಗ್ಬೋದು ಹಿಂಗಂತ ಲಕ್ಷ್ಮಿ ಹೇಳ್ತಿದ್ದಾಳಂತ ಆ ಥರ ಇಟ್ಕೋತಾ ಇದ್ರು. ನಮ್ಮ ಜನರು ದುಡ್ಡು ಗಿಡ ಎಲ್ಲ ಎತ್ತೋದು ಅವರೇ ಮುಂದೆ ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ರು. ದೇವ್ರ ಪೂಜೆಲೆಲ್ಲ ಓಡಾಡ್ತಾರೆ. ಲಾಸ್ಟಿಗೆ ಮಾಡಿದ್ದೀನಿ ಅವ್ರ ಅಕ್ಕ ಏನು ಮಾಡಿದ್ರು, ವೀರನಸಳ್ಳಿಯಲ್ಲಿ ಒಬ್ರದ್ದು ಜಮೀನು ನಾನು ಮಾಡ್ಕೊತೀನಿ ಕಣಪ್ಪ ಅಂತ ಇತ್ತು, ಕೊಟ್ಟಿದ್ದಾರೆ. ಲಾಸ್ಟಿಗೆ ಏನು ಮಾಡಿದ್ದಾರೆ, ನನಗೆ ಸೇರ್ಬೇಕಂತ ಅವ್ರು ಸಿಗ್ತಾರೆ. ಪುನಃ ಏನು ಮಾಡಿದ್ರು, ಉತ್ತಪ್ಪನಿಗೆ ಜಮೀನಿದೆ, ಇದು ಉತ್ತಪ್ಪ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಉತ್ತಪ್ಪನ ಜಾಗಕ್ಕೆ ಉತ್ತಪ್ಪ ಒಬ್ಬರನ್ನ ಇಟ್ಕೊಡು, ಈ ಕಡೆಗೆ ಸ್ಮಶಾನ ಇದೆ. ಉತ್ತಪ್ಪ ಅವರಿಗೆ ಸೇರ್ಬೇಕಾಗಿದ್ನ ನನ್ನ ನೋಡ್ಕೊಳಕ್ಕೆ ಬಿಟ್ಟಿದ್ದ ನಾನೇ ಕೊಡ್ಬೇಕಾಗಿತ್ತು. ಇದೇನೇ ಅವ್ರು ಅದು ಸ್ಮಶಾನದ ಜಾಗ. ನಾನು ಇಟ್ಕೊಂಡೆ ಸ್ಮಶಾನದ ಜಾಗನ ಉತ್ತಪ್ಪನಂತ ತೋರಿಸಿದ್ದೆ. ಅದೇನಾಯ್ತು, ಬೇರೆಯವರಿಗೆ ಸ್ವಾಧೀನ ಕೊಟ್ಟಿದ್ದಾರೆ. ಅವತ್ತೇ ನಮ್ಮವರೆಲ್ಲ ಕೇಳಿದ್ರೆ ಇವರು ಅಲ್ಲೇ ಇದ್ರು ವಿಚಾರದಲ್ಲಿ ನಾನು ಬಿಲ್ಲವಸಳ್ಳಿಯಿಂದ ವೀರನಸಳ್ಳಿಯಲ್ಲಿ ನಾನು ಅಲ್ಲಿದ್ದೆ. ಹುಷಾರಿಲ್ಲದಾಗ ನಾನು ಹೋಗಿ ನಮ್ಮ ಅತ್ತೆ ಮನೆಯಲ್ಲಿದ್ದೆ. ಆ ವಿಚಾರದಲ್ಲಿ ಪುಟಾಯಿ ಅವರಿದ್ದಾರೆ. ಅದರಲ್ಲಿ ನಾನು ಅವ್ರ ಕೈಯಿಂದ ಸರ್ವೆ ಅವ್ರ ಕೈಯಿಂದ ಸೈನ್ ಕಿತ್ತು ನಾನು ಬಿಸಾಕೋದು ಹೋಗಿದ್ರೆ ಪುಟಾಯಿ ಅವರು ಇವತ್ತು ಸಾಕ್ಷಿಗಿದ್ದಾರೆ. ಅವ್ರೆ ಅವತ್ತು ಅವ್ರ ಜಮೀನು ಆಗೋದು ಅವತ್ತು ಬಿಟ್ಟಿದ್ರು. ಅವತ್ತು ನಾವು ಪೊಲೀಸ್ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ, ನೀವು ಪೊಲೀಸ್ ನೀವು ನೋಡಿದ್ರಿ, ನಾವು ನೋಡಿದ್ವಿ. ಇವತ್ತಿನ ಜನರೇಷನ್ ಅಲ್ಲಿ ನಾವು ಪೊಲೀಸ್ನ ಯಾರು ಕಂಡಿಲ್ಲ ಅನ್ನೋದು ಯಾರಿಗೂ ಇಲ್ಲ. ಎಲ್ಲ ಪೊಲೀಸ್ ಕಂಡಿರೋಲ್ಲ, ಕಾಕಿ ಬಟ್ಟೆ ನೋಡಿರೋರು. ಅವತ್ತು ಆ ಕಾಲದಲ್ಲಿ ಎಲ್ಲ ಓಡಾಡ್ತಾ ಇದ್ರು, ಇವತ್ತು ಯಾರು ಓಡಾಡ್ತಾರಿಲ್ಲ ಪೊಲೀಸ್ ಕಂಡ್ರೆ. ಹಂಗೆ ಆಗಿ ನಾವೇನ್ ಮಾಡೋದು, ಪೊಲೀಸ್ ಕರ್ಕ ಬರ್ತೀವಿ, ಹಂಗೆ ಮಾಡ್ತೀವಿ. ಎದುರ್ಸಕ್ ನೋಡೋದು. ನಾನು ಎದುರಿಲ್ಲ ಸರ್. ನಾನು ಒಂದು ಊರಿಂದ ಒಂದು ಊರಿಗೆ ಹೋಗಿ ಅಲ್ಲಿ ಇದ್ದಿದ್ದು ಅವತ್ತು. ಆಗ ನಾನು ಹೇಳಿದೆ, ಸರ್ ನಿಮ್ಮಲ್ಲಿ ನಿಮ್ಮ ಅಧಿಕಾರ ನಿಮ್ಮದು ಏನಾದ್ರು ಪತ್ರ ಇದ್ರೆ ನೀವು ತಗೊಬನ್ನಿ, ನಮ್ಮವ್ರದಂತ ಏನಾದ್ರು ಇದ್ರೆ ನಾವು ತಗೊಬರ್ತೀವಿ. ನೀವು ಯಾರನ್ನ ಕರ್ಕೊ ಬರ್ತೀರಿ ನೀವು ಕರ್ಕೊ ಬನ್ನಿ, ನಾವು ಯಾರನ್ನ ಕರ್ಕೊ ಬರ್ಬೇಕು ನಾವು ಕರ್ಕೊ ಬರ್ತೀವಿ ಅಂತ ನಾನು ಅವತ್ತು ಹೇಳಿದೆ ಸರ್. ಅವ್ರು ಕೊಡಗ್ನವ್ರು ಉತ್ತಪ್ಪ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಅವ್ರಿಗೆ ಹೊಸದಾಗಿ ಹೋಗಿದ್ದೇವೆ. ಆವಾಗ ಹೇಳ್ಬಿಟ್ಟು ಅವರು ಗಾಡಿ ಅವತ್ತು ಇನ್ನೇನು 2 ಸೈನ್ ಎಳೆದ್ಬಿಟ್ಟು ಇನ್ನು ಕಲ್ಲು ಹಾಕದೆ ಸರ್ ಅವತ್ತು ಕೇಳಿ ಅವರೆಲ್ಲ ಎಲ್ಲ ಇದ್ದಾರಲ್ಲ. ಅವತ್ತು ಪುಟ್ಟೆಯವರು ಕಾಂತಗೌಡರು ಅವರೇ ಮಾಡಿದ ಕೆಲಸ ಅದು, ಕಾಂತಗೌಡರೇ ಮಾಡಿದ ಕೆಲಸ ಅದು. ಆವಾಗ ನಾನು ಹೇಳಿದೆ, ನೋಡಿ ಅದು ಇವತ್ತು ಯಾಕೆ ತಗೊಂಡಿಲ್ಲ ಹಂಗೆ ಇರ್ತಲ್ಲ ಅದು. ಅವತ್ತು ಆ ಜಮೀನಿಗೆ ನಮ್ಮ ಅತ್ತೆ ಅವ್ರು ಹಾಕಿದ್ರು ಸರ್. ಅವತ್ತು ಅದು ನಮ್ಮ ಅತ್ತೆ ಅವರು ಅವತ್ತು ತೀರೋಗಿದ್ರು, ಅದೇ ಜಮೀನ್ಗೆ ಹಾಕವ್ರು ಅಲ್ಲಿಗೆ. ನಾನು ನನಗೊಂಥರ ಹಠ ಪಡ್ಬಿಟ್ಟು ನಮ್ಮ ಜಮೀನು ನಾನು ಅವತ್ತೇ ನೋಡಿದ್ದೀನಿ ಇವತ್ತು ಸ್ಮಶಾನ ಜಾಗ ಅಂತ. ಇವತ್ತು ಅದಂಗೆ ನೀವು ತಗೊಬಿಡೋದು ಅಂತ ಅವ್ರ ಜಮೀನು ಅದಂಗೆ ಕಾಂತಗೌಡರು ಹೇಳ್ಬಿಡೋದು. ಕಾಂತಗೌಡರು ಅದು ಹೆಂಗೆ ಹೇಳ್ಬಿಡಿ ನಿಮ್ಮ ಜಮೀನು ಅಂತ ನೀವು ಸ್ವಂತ ಪತ್ರ ಇದ್ರೆ ತಗೊಂಡ್ಬಿಡಿ ಗೌಡ್ರೆ ಅಂತ ನಾನು ಅವತ್ತು ಹೇಳ್ತೀನಿ ಸರ್. ಆಮೇಲೆ ಹಂಗೆ ಹೇಳಿದಾಗ ಹಂಗೆ ಆಗೋದು ಲಕ್ಕಣ ರಮೇಶ್ ಹಿಂಗೆ ಆಗೋದಿಲ್ಲ ಅಂತ ಹೇಳಿದ್ರು. ನೀವು ಹಂಗೆ ಆಗೋದು ಅಂದ್ರೆ ನೀವು ಅವ್ರು ಕರ್ಕ ಬಂದಿರಲಿಲ್ಲ ಅವ್ರ ಜಮೀನು ಅಂತ ತಗೊಬನ್ನಿ ಸರ್ ಐತಿ ಪತ್ರ. ನೀವು ಪೊಲೀಸ್ ಸಮೇತನೇ ಬಂದು ನಾವು ಯಾರನ್ನ ಕರ್ಕೊ ಬರಬೇಕು, ನಮಗೂ ಅಕ್ಕ ಇದ್ದಾನೆ ಇಲ್ಲಿ ಕೇಳಕ್ಕೆ. ನಾವು ಯಾರನ್ನ ಕರ್ಕೊ ಬರಬೇಕು, ನಾವು ಕರ್ಕೊ ಬರ್ತೀವಿ, ನೀವು ಯಾರನ್ನ ಕರ್ಕೊ ಬನ್ನಿ ಅಂತ ಹೇಳ್ಬಿಟ್ಟು ಪೊಲೀಸ್ ಕರ್ಕೊ ಬರ್ತೀನಿ ಅಂತ ಹೋದವ್ರು ಸರ್. ಅವತ್ತು ಬಂದಿದ್ದಾರೆ, ಅದು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅವತ್ತು ನಾನು ಹೇಳ್ಬಿಟ್ಟು ಬಂದವನು ಸೈನ್ ಕೈಯಿಂದ ಹಿಡಿದು ಕಿತ್ತಾಗ ಸರ್ ಬಿಟ್ಟಿಲ್ಲ ನಾನು. ಅವತ್ತು ಕಿತ್ತು ಬಿಸಾಕ ಅವತ್ತು ಹೋದವರು ಇವತ್ತು ಅಡ್ರೆಸ್ ಬಂದವರು ಆ ಜಮೀನು ನೋಡಿದಾರ ಗೊತ್ತಿಲ್ಲ ಸರ್. ಇವತ್ತು ಅದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಗೊತ್ತಾಗಿಲ್ಲ. ಇವಾಗ ನೀವು ಹೇಳಿದ್ರಲ್ಲ ಹಕ್ಕು ತಗೋಬರ್ಲಿ ನಿಮ್ದು ಏನಿದೆ ತನ್ನಿ ಅಂತ ಹೇಳಿದ್ರಲ್ಲ, ಅದೇ ತರದಲ್ಲಿ ಕಪ್ಪನಕಟ್ಟೆ ಆಗಿದ್ದು ನಮ್ಮ ಬರಕೋಡಿ ಜನರು ಕೆರೆಡೆಯವರು ವೀರನಸಳ್ಳಿಯವರು ನಮ್ಮ ಜನನ ನನ್ನ ತಂದೆನ ನಮ್ಮ ಅಜ್ಜ ಅಜ್ಜಿನ ನಾವಿಲ್ಲೇ ಊಟ ಹಾಕಿರೋದು. ಇದೇ ನಮ್ಮ ಹಕ್ಕು. ನಾವೇನ್ ತಗೋಬೇಕಂತ ತಗೋತೀವಿ ಅಂತ 4 ಆಳಿ ನಿಂತಿದ್ರೆ ಅವರಲ್ಲಿ ಬರ್ತಿದ್ರ ಒಂದು ಸೆನ್ಸಸ್ ಇರ್ಲಿಲ್ಲ. ಅವತ್ತು ಜನಗಳು ಅಲ್ಲೇ ಹೋಗೋದು ಅವ್ರು ಕಾಂತೇಗೌಡರು ಏನ್ ಮಾಡಿದ್ರು, ಇದಕ್ಕೆ ಸಭೆತಿಮಯ್ಯವರು ಇದ್ರು, ಅವ್ರ ಕಡೆಯಿಂದ ಸಭೆತಿಮಯ್ಯ ಏನ್ ಮಾಡಿದ್ರು, ಇನ್ನೊಂದು ಕಡೆಯವರಿಗೆ ಜಮೀನ ಕೊಟ್ರು. ಅವ್ರ ಕಡೆ ನಾವು ಏನ್ ತಗೋಬೇಕು ತಗೊಂಡ್ರು. AC ಮೇಡಮ್ ಮೊದಲಿಗೆ ಇದ್ರು, ಅವರಿಗೆ ಲಂಚ ಕೊಟ್ರು. ಆಮೇಲೆ ಅವ್ರಂತ ಮಾಡಿದ್ರು. ಆರ್ಟಿಸ್ ಎಲ್ಲ ಅವ್ರಿಗೆ ಹೋಗಿದೆ. ಆವಾಗ ನಾನು 10ನೇ ಇದ್ರಲ್ಲಿ ಈಗ ಈ 5 ವರ್ಷದ ಹಿಂದೆ ನಾವು ಸದಸ್ಯರಾಗಿರ್ಬೇಕಾದ್ರೆ ಆವಾಗ ನಾನು ಹೋಗಿದ್ದಾಗ ಅಲ್ಲಿ ನಾವು ಕೇಳಿದ್ವಿ. ಆವಾಗ ಓಡಾಡಿದ್ದು ನಾನು ಒಬ್ಬರೇ ಓಡಾಡೋದು. ನಾನು ಹೋಗಿ ಕೇಳುವಾಗ ಅವ್ರಿಗೆ RTC ಆಗಿದೆ 27ನೇ ಸರ್ವೆ ನಂಬರ್ ಆಗಿದೆ ಅಮ್ಮ, ನೀವು ಹೋಗಿ ಅಲ್ಲಿ ಕೇಳಿ. ಆವಾಗ ನಾವೆಲ್ಲ ಕಡೆ ಕಂಪ್ಲೇಂಟ್ ಕೊಟ್ಟು ನಾನು ಇದ್ರೆ ಅಲ್ಲವ ನಮ್ಮ ವೀರನಸಳ್ಳಿಯಿಂದ ಸ್ವಲ್ಪ ಬಂದರು, ಸಣ್ಣ ಬಂದರು, ನಮ್ಮ ಜೊತೆಗೆ ಓಡಾಡಿದ್ವಿ, ಹೋಗಿ ಮಾಡಿದ್ವಿ.
ಮಾಡಿದಾಗ ಏನಾಯ್ತು, ಪೊಲೀಸ್ ಬರ್ತಾರೆ, ಮತ್ತೆ ಅವ್ರು ಯಾರು ಬರ್ತಾರೆ ಅಲ್ಲಿ ನೋಡ್ಕೊತೀವಿ ಅಂತ ಹೇಳಿದ ತಕ್ಷಣ ನಾವು ಕೈ ನೋಡ್ಕೊತೀವಿ ಅಂತ ಹೇಳಿ ಅವ್ರು ಜಮೀನು ಮಾಡ್ಕೊಂಡಿದ್ದೀವಲ್ಲ, ಕೆಂಪಮ್ಮ ಇವರು ಮಾದಮ್ಮ ಕೆಂಪಯ್ಯನವರಿಗೆ ಸ್ವಾಧೀನ ಕೊಟ್ಟಿದ್ದಾರೆ 22ನೇ ಸರ್ವೆ ನಂಬರ್. ಅವ್ರು ಏನು ಹೇಳಿದ್ರು ಗೊತ್ತಾ, ಕಂಪ್ಲೇಂಟ್ ಕೊಟ್ಟು ನಾವು ನಿಂತ್ಕೊಂಡು ಬನ್ನಿ ಹೋಗೋಣ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ಅದು ಯಾರು ಬರ್ತಾರೆ ಬರಲಿ ಒಂದು ಏನು ನೋಡ್ಕೊತೀವಿ ಅಂತ ಹೇಳಿದ್ರು. ಲಕ್ಷ್ಮಿ ಜೊತೆಗೆ ಯಾರು ಹೋಗೋದು ಬೇಡ, ನಮ್ಮ ಕೊಂಡಾಕ್ತಾರೆ, ಅವ್ರು ಬೇರೆ ರೀತಿನೇ ಮಾಡ್ತಾರೆ ಅಂತೇಳಿ ನನ್ನ ಜೊತೆಗೆ ಬರದೇ ಬಿಟ್ಟು ನಾನು ಒಬ್ಬಳೇ ಓಡಾಡ್ತಾರೆ. ಅವಾಗ ನನಗೆ ರೈತರಲ್ಲಿ ಹೇಳಿದ್ರು, ರೈತರ ಜನಾಂಗದಲ್ಲಿ ಇವತ್ತು ಒಂದು ಇದು ಇದೆ, ಸಪೋರ್ಟ್ ಇದೆ, ನಮ್ಮವರಲ್ಲಿ ನಮ್ಮವರಿಗೆ ಮಾಡೋದು ನಾವು ರೈತರ ಸಪೋರ್ಟ್ ನಾವು ತಗೊಂಡು ಮಾಡಿದಾಗ ನಮ್ಮವ್ರು ಏನು ಮಾಡ್ತಾರೆ? ಅವ್ರು ಹೇಳಿದ್ರು, ಲಕ್ಷ್ಮೀಕ ನೀವು ಒಬ್ಬರೇ ಓಡಾಡ್ತಾ ಇದ್ದೀರಾ, ನೀವು DC ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನು ಜೆರಾಕ್ಸ್ ಕೊಡಿ, ನನಗೆ ಕಾಫಿ ಕೊಡಿ, ನನಗೆ ನೀವು ಸುಮ್ಮನೆ ಮನೇಲಿ ಇಟ್ಕೊಡಿ, ನಾವು ಮಾಡ್ತೀವಿ. ಅಷ್ಟೊತ್ತಿಗೆ ನಮ್ಮ ಮೇಲೆ ಬೇರೆ ಬೇರೆ ಮಾತುಗಳು ಬಂತು. ಆಯ್ತು ಮಾಡ್ಕೊಳ್ತಾ ಕೈ ಬಿಟ್ಟೆ, ನಾವು ಕೆಟ್ಟವರೇ ಇಲ್ಲ.